ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಕುಟುಂಬಸ್ಥರು, ಫ್ಯಾನ್ಸ್ ದೇವರ ಮೊರೆ ಹೋಗ್ತಾ ಇದ್ದಾರೆ. ಈಗ ಸ್ಯಾಂಡಲ್ವುಡ್ ಕಲಾವಿದರು ದೇವರ ಮೊರೆ ಹೋಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಆಗಸ್ಟ್ 14ರಂದು ಕಲಾವಿದರ ಸಂಘದಲ್ಲಿ ವಿಶೇಷ ಯಾಗ ಮಾಡಲು ಮುಂದಾಗಿದ್ದಾರೆ. ಇನ್ನು ಈ ಪೂಜೆಗೆ ನಟ ಶಿವರಾಜ್ ಕುಮಾರ್, ಯಶ್, ಸುದೀಪ್, ಉಪೇಂದ್ರಗೆ ಆಹ್ವಾನ ಕೂಡ ನೀಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಜೈಲಿನಿಂದ ರಿಲೀಸ್ ಡೇ ಚಿಂತೆಯಾಗಿದೆ. ಜೈಲಿನಿಂದ ಬಿಡುಗಡೆಗಾಗಿ ಕುಟುಂಬಸ್ಥರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಕೊಲ್ಲೂರಲ್ಲಿ ದರ್ಶನ್ ಪತ್ನಿ ಯಾಗ ಮಾಡಿಸಿದ್ರೆ, ಇದೀಗ ವಿನಯ್ ಸ್ನೇಹಿತರು ಕೂಡ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಕಂಬಳಿಪುರದ ಕಾಟೇರಮ್ಮನ ಮೊರೆ ಹೋಗಿರುವಂತಹ ವಿನಯ್ ಸ್ನೇಹಿತರು ವಿನಯ್ ಬೇಗನೆ ಬಿಡುಗಡೆ ಆಗ್ಲಿ ಅಂತ ಬೇಡಿಕೊಂಡಿದ್ದಾರಂತೆ. ಇದೇ ವೇಳೆ ದೇವಿ ವಿನಯ್ ಸ್ನೇಹಿತರಿಗೆ ಅಭಯ ನೀಡಿದ್ದಾರಂತೆ. ಮನೆ ಊಟಕ್ಕಾಗಿ ಅರ್ಜಿ ಸಲ್ಲಿಸಿದ್ದ ನಟ ದರ್ಶನ್ಗೆ ಜೈಲಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದರ್ಶನ್ಗೆ ಮನೆ ಊಟದ ವಿಚಾರವಾಗಿ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೈಕೋರ್ಟ್ ಸೂಚಿಸಿತ್ತು. ಈ ಹಿನ್ನೆಲೆ ದರ್ಶನ್ ಮನವಿಯನ್ನ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ಈ ಬಗ್ಗೆ ಜೈಲಾಧಿಕಾರಿಗಳು ವರದಿ ಸಿದ್ಧಪಡಿಸಿದ್ದಾರೆ. ಆಗಸ್ಟ್ 20ಕ್ಕೆ ದರ್ಶನ್ ಮನೆ ಊಟದ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ದರ್ಶನ್ ಟಿ ಶರ್ಟ್, ಪ್ಯಾಂಟ್ ಮೇಲೆ ಸ್ವಾಮಿ ರಕ್ತದ ಕಲೆ ಸಿಕ್ಕಿದ್ದು, ಎಷ್ಟು ಗಂಟೆಗೆ ರಕ್ತದ ಕಲೆ ಬಿದ್ದಿರಬಹುದು, ಬಟ್ಟೆ ಮೇಲೆ ಬೇರೆಯರ ರಕ್ತದ ಕಲೆ ಇದೆಯಾ, ರಕ್ತ ಚಿಮ್ಮಿ ಬಿದ್ದಿರಬಹುದಾ ಅಥವಾ ಕೇವಲ ರಕ್ತ ಅಂಟಿದ್ಯಾ, ಇದೆಲ್ಲದರ ವರದಿಯನ್ನ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ದರ್ಶನ್ ಕುರಿತು ಎಫ್ಎಸ್ಎಲ್ ವರದಿ ಬಂದಿದೆ. ಆದರೆ 2ನೇ ಬಾರಿಯೂ ಕೂಡ ಎಫ್ಎಸ್ಎಲ್ ನಿಂದ ಪೊಲೀಸರು ವರದಿಯನ್ನ ಕೇಳಿದ್ದಾರೆ. ಮೊದಲು ಎಫ್ಎಸ್ಎಲ್ ವರದಿ ವಿಶ್ಲೇಷಣೆಗೆ ಪೊಲೀಸರು ಮುಂದಾಗಿದ್ದು, ಸಣ್ಣ ಪುಟ್ಟ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಲು ಖಾಕಿ ಮುಂದಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ಸಾಕ್ಷ್ಯಗಳು ಹೊರಬರ್ತಾ ಇದೆ. ಕೊಲೆ ದಿನ ಬೈಕ್, ಕಾರುಗಳಲ್ಲಿ ಆರೋಪಿಗಳು ಓಡಾಡಿದ್ದಾರೆ. ಈಗಾಗಲೇ 5 ಬೈಕ್, 3 ಕಾರು, 1 ಆಟೋ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಕೃತ್ಯಕ್ಕೆ ಬಳಸಿದ ವಾಹನಗಳ ಸಾಮ್ಯತೆ ಪತ್ತೆ ಕಾರ್ಯ ಶುರುವಾಗಿದ್ದು, ವಾಹನಗಳ ಮಾಲೀಕತ್ವದ ಬಗ್ಗೆ ಖಾಕಿ ಪರಿಶೀಲನೆ ಮಾಡ್ತಾ ಇದೆ. ಮುಡಾ ಹಗರಣವನ್ನ ಖಂಡಿಸಿ ಮೈತ್ರಿ ನಾಯಕರ 6ನೇ ದಿನದ ಪಾದಯಾತ್ರೆ ಭರ್ಜರಿಯಾಗಿ ನಡೆಯುತ್ತಿದೆ. ಮಂಡ್ಯದ ತೂಬಿನಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶ್ರೀರಂಗಪಟ್ಟಣದತ್ರ ಪಾದಯಾತ್ರೆ ಹೊರಟಿದ್ದು, ಪಾದಯಾತ್ರೆಯಲ್ಲಿ ಬಿವೈ ವಿಜಯೇಂದ್ರ, ಬಿವೈ ರಾಘವೇಂದ್ರ, ಜೆಡಿಎಸ್ನ ಸುರೇಶ್ ಬಾಬು, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇನ್ನು ಪಾದಯಾತ್ರೆ ಸಾಗುವ ದಾರಿಯಲ್ಲಿ ದೋಸ್ತಿ ನಾಯಕರು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನು ಪಾದಯಾತ್ರೆಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೇರೆಯವರನ್ನ ಬೆದರಿಸಿದಂತೆ ನನ್ನನ್ನ ಹೆದರಿಸೋಕೆ ಆಗಲ್ಲ ಸಿಡಿ ಶಿವಕುಮಾರ್ ಅಂತ ಹೇಳಿದ್ದಾರೆ. ಇನ್ನು ಜನರಿಗೆ ನೀವು ಏನ್ ಬೇಕಾದ್ರೂ ತೋರಿಸಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಇದ್ದೇವೆ, ನೀವು ವಿಡಿಯೋ ತೋರಿಸಿರೋದ್ರಲ್ಲಿ ಎಕ್ಸ್ಪೋರ್ಟ್ ಅಂತ ಗುಡುಗಿದ್ದಾರೆ. ಡಿಕೆ ಶಿವಕುಮಾರ್ ಬಗ್ಗೆ ನನಗೆ ಬೇಸರನೂ ಇಲ್ಲ, ಅವ್ರ ಬಗ್ಗೆ ಭಯನೂ ಇಲ್ಲ. ಯಾರಿಗೂ ಬೆದರಿಸಿದಾಗ ನನ್ನ ಬೆದರಿಸೋದಕ್ಕೆ ಆಗೋದಿಲ್ಲ. ನನ್ನ ದಾರಿ ಸ್ಪಷ್ಟವಾಗಿದೆ. ಇಂಥ ಭ್ರಷ್ಟರನ್ನ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ರಾಜ್ಯದ ಜನರಿಗೆ ಎಷ್ಟು ಬೇಗ ಸರ್ಕಾರ ಹೋಗುತ್ತೋ ಅಷ್ಟು ಬೇಗ ಒಳ್ಳೇದು. ಮುಖ್ಯಮಂತ್ರಿಗಳ ರಾಜೀನಾಮೆನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಳೆ ವಿಚಾರಗಳನ್ನ ತೆಗೆದುಕೊಂಡ್ಬಂದು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿಸ್ತಕ್ಕಂಥ ಪ್ರಯತ್ನ ಇವತ್ತು ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ, ಇವ್ಯಾವು ಕೂಡ ಅವರಿಗೆ ಅನುಕೂಲ ಆಗೋದಿಲ್ಲ. ನನಗನ್ನಿಸ್ದಂಗೆ ಡಿ ಕೆ ಶಿವಕುಮಾರೇ ಬಹಳ ಉತ್ಸಾಹದಲ್ಲಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಾಗುತ್ತಿದ್ದ ದೋಸ್ತಿ ಪಾದಯಾತ್ರೆ ತಾಳ್ಮೆ ಕಳೆದುಕೊಂಡ ಪಿಎಸ್ಐ ಕಾರ್ಯಕರ್ತರ ಮೇಲೆ ಕೂಗಾಡಿದ ಘಟನೆ ನಡೆದಿದೆ. ಶ್ರೀರಂಗಪಟ್ಟಣದ ಗೌರಿಪುರ ಗೇಟ್ ಬಳಿ ರಸ್ತೆಯಲ್ಲಿ ಗುಂಪು ಕಟ್ಟದಂತೆ ಪಿಎಸ್ಐ ವರ್ಷ ತಿಳಿಸಿದ್ರು. ಆದರೆ ಪಿಎಸ್ಐ ಮಾತಿಗೆ ಕ್ಯಾರ್ ಎನ್ನದೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಗುಂಪು ಕಟ್ಟಿದ್ದಾರೆ. ಈ ವೇಳೆ ಕೋಪಗೊಂಡ ಪಿಎಸ್ಐ ವರ್ಷ ಕೊರಳಪಟ್ಟಿ ಹಿಡಿದು ರಸ್ತೆ ಪಕ್ಕಕ್ಕೆ ಕಾರ್ಯಕರ್ತರನ್ನ ದೂಡಿದ್ದಾರೆ. ಈ ವೇಳೆ ಕಾರ್ಯಕರ್ತರು ಸುತ್ತುವರಿಯುತ್ತಿದ್ದಂತೆ ಬಿಸಿಲಿನಲ್ಲಿ ಕೆಲಸ ಮಾಡ್ತಿದ್ದೇವೆ, ನಿಮಗೆ ಅರ್ಥ ಆಗಲ್ವಾ ಅಂತ ಚೀರಾಡಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡ ಮತ್ತು ಜೆಡಿಎಸ್ ನಡುವೆ ಶೀತಲ ಸಮರ ಮುಂದುವರೆದಿದ್ದು, ಮಂಡ್ಯದಲ್ಲಿ ನಿಖಿಲ್ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನಿನ್ನೆ ಹಾಸನದ ಮುಖಂಡರೊಬ್ಬರು ಕೆಣಕಿದ್ದಾರೆ. ಆದರೆ ಕುಮಾರಣ್ಣನ ಮಾತಿನಿಂದ ನಮ್ಮ ಕಾರ್ಯಕರ್ತರು ಸೈಲೆಂಟ್ ಆದ್ರೆ ಹೊರತು ಮುಂದೆ ಇದೇ ರಿಪೀಟ್ ಆದ್ರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದು, ಹಾಸನ ಮುಖಂಡರು ಗೌರವಯುತವಾಗಿ ನಡೆಯಲಿ ಅಂತ ಪ್ರೀತಂ ಗೌಡ ವಿರುದ್ಧ ಕಿಡಿಕಾರಿದ್ದಾರೆ. ಜಿಲ್ಲೆಯ ಜನತೆ ಅತ್ಯಂತ ಸ್ವಾಭಿಮಾನಿಗಳು. ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಬಹುಶಃ ಯಾರು ಹೇಳಿದ್ರು ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿಗಳು ವಾತಾವರಣ ಇಲ್ಲಿ ಇರೋದಿಲ್ಲ.
ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ, ಯಾರು ಹಾಸನ ಜಿಲ್ಲೆಯ ನಿನ್ನೆ ಬಿಜೆಪಿ ಮುಖಂಡ ಬಂದಿದ್ರು, ದಯಮಾಡಿ ನೀವು ಮಂಡ್ಯ ಜಿಲ್ಲೆಗೆ ಕಾಲಿಟ್ಟಾಗ ಮಂಡ್ಯ ಜಿಲ್ಲೆ ಜನತೆ ತಿರುಗಿಬಿದ್ರೆ ಏನಾಗುತ್ತೆ ಅನ್ನೋದು ಇತಿಹಾಸ ತೆಗೆದು ನೋಡಿದ್ರೆ ಪಾಪ ಇತಿಹಾಸದ ಕೊರತೆ ಇರಬೇಕು, ಮಾಹಿತಿ ಕೊರತೆ ಇರಬೇಕು. ದಯಮಾಡಿ ಈ ರೀತಿಯಾದಂಥ ಕೃತ್ಯಗಳಿಗೆ ಮುಂದೆ ಕೈ ಹಾಕಿದ್ರೆ ಒಂದ್ಸಲಿ ನಾವು ಹೇಳ್ಬೋದು, ಮುಂದೆ ಜನ ತಿರುಗಿದಂಥ ಸಂದರ್ಭದಲ್ಲಿ ನಾವು ಕೂಡ ಅದು ಕೈ ತಪ್ಪೋಗುತ್ತೆ, ಕೈ ಮೀರಿ ಹೋಗುತ್ತೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರೇ ಬಹುಶಃ ನಿನ್ನೆ ಏನು ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ, ಅಥವಾ ಯಾರೋ ಬಿಜೆಪಿ ಮುಖಂಡ, ಅವ್ರ ವಿರುದ್ಧವಾಗಿ ಯಾವ ರೀತಿ ಪಕ್ಷ ಕ್ರಮ. ಮೂಡಾ ಕೇಸ್ನಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ನಡೆದಿರುವಂತಹ ವಿಪಕ್ಷಗಳ ಪಾದಯಾತ್ರೆಗೆ ಸಡ್ಡು ಹೊಡೆದು ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೀತಾ ಇದೆ. ನಾಳೆ ಮೈಸೂರಿನಲ್ಲಿ ಜನಾಂದೋಲನ ಬೃಹತ್ ಸಮಾವೇಶ ಆಯೋಜಿಸಲಾಗಿದ್ದು ಮಹಾರಾಜ ಗ್ರೌಂಡ್ಸ್ನಲ್ಲಿ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ಸಮಾವೇಶದ ವೇಳೆ ಮಳೆ ಬಂದರೂ ಕೂಡ ತೊಂದರೆ ಆಗದ ರೀತಿ ಜರ್ಮನ್ ಟೆಂಟ್ ಮಾದರಿಯ ಟೆಂಟ್ ಹಾಕಲಾಗಿದೆ. ಸುಮಾರು 50,000 ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿದ್ದು ಕಾರ್ಯಕ್ರಮ ವೀಕ್ಷಣೆಗೆ ಎಲ್ಇಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೆಚ್ಚಿನ ಜನ ಸೇರುವ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆಶಿ ಮಧ್ಯೆ ಆಸ್ತಿ ಜಂಗಿ ಕುಸ್ತಿ ಮುಂದುವರೆದಿದೆ. ಇಂದು ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ದಲಿತರ ಜಮೀನು ನುಂಗಿದ್ದೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ದಾಖಲೆಯನ್ನ ಕೊಡ್ಲಿ. ಅವರ ಸಹೋದರ ನನ್ನ ಆಸ್ತಿ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಬಗ್ಗೆ ಏನಾದ್ರೂ ಮಾತನಾಡ್ಲಿ. ನಾವು ಮೊದಲಿನಿಂದಲೂ ಕೂಡ ಹುರುಳಿಯನ್ನ ಬೆಳೀತಾ ಇದ್ವಿ, ಈಗಲೂ ಕೂಡ ಬೆಳೀತಾ ಇದ್ದೇವೆ. ಎಮರ್ಜೆನ್ಸಿ ಟೈಮ್ನಲ್ಲಿ ನಮ್ಮ ಮನೆಯಲ್ಲಿ ಚಿನ್ನ ಇತ್ತಾ ಇಲ್ವಾ ಅಂತಾನೂ ಮಾತನಾಡ್ಲಿ ಅಂತ ಕಿಡಿಕಾರಿದ್ದಾರೆ. ಯಾರ ಬಗ್ಗೆ ಮಕ್ಕಳ ಬಗ್ಗೆನೂ ಮಾತಾಡಲಿ, ತಮ್ಮನ ಬಗ್ಗೆನೂ ಮಾತಾಡಲಿ, ಹೆಂಡತಿ ಬಗ್ಗೆ ಮಾತಾಡಲಿ, ಯಾರು ಬೇಕಾದ್ರೂ ಮಾತಾಡಲಿ. ನಂದಕ್ಕಿಂತ ಉತ್ತರ ಒಂದು ಕೊಡ್ತಾನೆ ಇಲ್ವಲ್ಲ. ಅವರು ಎಷ್ಟೋ ಇದನ್ನು ಮಾಡಿದೆ, ದಲಿತ ತಂದು ಮಾಡಿದೆ, ನುಂಗ್ಬಿಟ್ಟೆ ಬಂದ ಏನು ದಾಖಲೆ ಬೇಕಲ್ಲ. ನಮ್ಮಪ್ಪ ಹುಳ್ಳಿ ಮಾರ್ತಿದ್ದು, ನಮ್ಮ ತಾತ ಹುಳ್ಳಿ ಅಳಿತಿದ್ದು, ರಾಗಿ ಅಳಿತಿದ್ದು, ಕಡಲೆಕಾಯಿ ಅಳಿತಿದ್ದು. ನನ್ನ ಮನೆ ಎಮರ್ಜೆನ್ಸಿ ರೇಡ್ ಆದಾಗ ಚಿನ್ನ ತಂದು ಸಾಕಿದ್ರು. ಇದೆಲ್ಲ ನೆಕ್ಸ್ಟ್ ಪಾಯಿಂಟ್. ಅವೆಲ್ಲ ಹುಳ್ಳಿನೇ. ಮೂಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ವಿಪಕ್ಷಗಳ ಒತ್ತಾಯದ ಹಿನ್ನೆಲೆ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಒಗ್ಗೂಡುತ್ತಿದ್ದಾರೆ. ಇನ್ನು ಮುನಿಸು ಮರೆತು ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಕೆಲ ಹೊತ್ತುಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಹರಿಪ್ರಸಾದ್, ನಮ್ಮಲ್ಲಿ ಮತಭೇದ ಇರಬಹುದು, ಮನಭೇದ ಇಲ್ಲ ಅಂತ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಮೂಡಾ ಹಗರಣ ಖಂಡಿಸಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿರುವ ವಿಪಕ್ಷಗಳ ನಡೆ ಖಂಡಿಸಿರುವಂತಹ ಹರಿಪ್ರಸಾದ್, ಸರ್ಕಾರವನ್ನ ಕೆಡವುದು ಅಷ್ಟು ಸುಲಭವಲ್ಲ. ದೇಶದ ಎಲ್ಲಾ ರಾಜಭವನಗಳು ಬಿಜೆಪಿ ಕಚೇರಿಗಳಾಗಿವೆ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್. ಅವರು ಏನು ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ? ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಸುಮ್ಮನೆ ಉಲ್ವೇಕುಸ್ಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ. ಭೇಟಿಯಾಗಿ ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದರು. ಅದನ್ನು ರಾತ್ರಿ ದೃಢೀಕರಿಸಿದ್ದಾರೆ ಅಷ್ಟೇ. ಕಳೆದ 1 ವರ್ಷದ ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ. ನಮ್ಮಲ್ಲಿ ಮೂಡಾ ಹಗರಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆ ಮಾಡಲಾಗಿದೆ. ಮೈಸೂರಿನ ಸ್ನೇಹಮಯಿ ಕೃಷ್ಣ ಎಂಬುವವರು ದೂರು ಸಲ್ಲಿಕೆ ಮಾಡಲಾಗಿದೆ. ನಾಳೆ ಅರ್ಜಿ ವಿಚಾರಣೆ ನಡೆಯಲಿದೆ. ಇನ್ನು ದೂರು ಸಲ್ಲಿಕೆ ಮಾಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ನ್ಯೂಸ್ 18ಗೆ ವರದಿಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಮೈಸೂರಿನ ಪ್ರಾಧಿಕಾರಕ್ಕೆ ಸೇರಿದಂತಹ ಆಸ್ತಿಯನ್ನ ಭಾಮೈದನ ಹೆಸರಿಗೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಕೃಷಿ ಭೂಮಿ ಅಂತ ಪತ್ನಿ ಹೆಸರಿಗೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ತಮ್ಮ ಹೆಸರಿಗೆ ಪಡೆದಿದ್ದಾರೆ. ಮೂಡಾದಿಂದಲೂ ಕೂಡ 14 ನಿವೇಶನಗಳನ್ನು ಪಡೆದಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟರೂ ಏನು ಪ್ರಯೋಜನ ಆಗಿರಲಿಲ್ಲ, ಹೀಗಾಗಿ ಕೋರ್ಟ್ಗೆ ದೂರು ಸಲ್ಲಿಸಿದ್ದೇನೆ ಎಂದಿದ್ದಾರೆ. ಸುಳ್ಳು ಕ್ರಯಪತ್ರ ಸೃಷ್ಟಿ ಮಾಡಿ ಅವ್ರ ಭಾಮೈದನ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡು, ಆ ನಂತರ ಕೃಷಿ ಭೂಮಿ ಅಂತಲೇ ಸುಳ್ಳು ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು, ಅದರ ಆಧಾರ ಮೇಲೆ 2010ನೇ ಇಸ್ವಿಲಿ ಅವ್ರ ಹೆಂಡತಿ ಹೆಸರಿಗೆ ಮತ್ತೆ ಕೃಷಿ ಭೂಮಿ ಅಂತೇಳಿ 2005ನೇ ಇಸ್ವಿಲಿ ಅನ್ಯಕ್ರಾಂತ ಆದೇಶವನ್ನು ಪಡಿಸ್ಕೊಳ್ತಾರೆ. ಆ ವಿಚಾರ ಮುಚ್ಚಿಟ್ಟು ಮತ್ತೆ 2010ನೇ ಇಸ್ವಿಲಿ ಕೃಷಿ ಭೂಮಿ ಅಂತಲೇ ಅವ್ರ ಹೆಂಡತಿ ಹೆಸರಿಗೆ ಸುಳ್ಳು ದಾನಪತ್ರನ ಸೃಷ್ಟಿ ಮಾಡಿಸ್ಕೊಂಡು ನೋಂದಣಿ ಮಾಡಿಸ್ಕೊಳ್ತಾರೆ. ಅವ್ರ ಹೆಂಡತಿ ಹೆಸರಿಗೆ ಸುಳ್ಳು ಖಾತೆಯನ್ನು ಕೂಡ ಮಾಡಿಸ್ತಾರೆ. ಇದರ ಆಧಾರದ ಮೇಲೆ ಮೂಡಾದವರು ಅಕ್ರಮವಾಗಿ ನಮ್ಮ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಕಾರಣ ಇಟ್ಕೊಂಡು
ಪರಿಹಾರದ ರೂಪದಲ್ಲಿ 14 ನಿವೇಶನ ಅಕ್ರಮ ಪಡೆದಿದ್ದಾರೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಯಾವ ರೀತಿ ವಂಚನೆ ಮಾಡೋದನ್ನ ವಿವರವಾಗಿ ಅರ್ಜಿಯಲ್ಲಿ ತಿಳಿಸಿದ್ವಿ. ಅದಕ್ಕೆ ಪೂರಕವಾಗಿ 300 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಸಿದ್ದರಾಮಯ್ಯ ಅವ್ರನ್ನ ಮೊದಲನೇ ಆರೋಪಿಯಾಗಿ, ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಅವ್ರನ್ನ 2ನೇ ಆರೋಪಿಯಾಗಿ ಅವ್ರ ಬಾಮ. ಇನ್ನು ಇದೇ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಇಂತಹ ಸುಳ್ಳು ದೂರುಗಳನ್ನು ಎದುರಿಸುವ ಶಕ್ತಿ ನನಗಿದೆ, ನಾಳೆ ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗ್ಲಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳ ಬೆಲೆ ನಿಲ್ಲಲ್ಲ ಕಾನೂನು. ಆಗ್ಲಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳ ಬೆಲೆ ನಿಲ್ಲಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ 42ನೇ ಎಸಿಎಂಎಂ ಕೋರ್ಟ್ನಿಂದ ಸಮನ್ಸ್ ನೀಡಲಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಇಡಿ ವಿಚಾರಣೆ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಹೀಗಾಗಿ ಇವತ್ತು ಕಾನೂನುಬಾಹಿರ ಪ್ರತಿಭಟನೆ ಅಂತ ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ಕೇಸ್ ದಾಖಲು ಮಾಡಿಕೊಳ್ಳಲಾಗಿತ್ತು. ಸದ್ಯ ಈಗ ಇದೇ ಪ್ರಕರಣ ಸಂಬಂಧ ಸಿಎಂ ಹಾಗೂ ಡಿಸಿಎಂಗೆ ಸಮನ್ಸ್ ಜಾರಿ ಮಾಡಿದ್ದು ಆಗಸ್ಟ್ 29ರಂದು ಕೋರ್ಟ್ಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳ 30ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗವಲ್ಲ, ಹಿಂದೂ ಧರ್ಮ ಅಂದ್ರೆ ಎಲ್ಲಾ ರೀತಿಯ ಅನಿಷ್ಟ ಅನಾಚಾರವಿದ್ದಂತೆ, ಹಿಂದೂ ಧರ್ಮ ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಅಂತ ಹೇಳಿದ್ದಾರೆ. ಹಿಂದೂ ಧರ್ಮದ ಒಂದು ಭಾಗ ನೀವು ಗಮನಿಸಬೇಕು. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಲೈಂಗಿಕ ಅನಾಚಾರವನ್ನು ಒಳಗೊಂಡಂತ, ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ. ಸಿಂಧೂ ನದಿಯಿಂದ ಈ ಕಡೆ ಇರುವಂತಹ ಹಿಂದೂ ದೇಶ ಅಂತಕ್ಕಂಥ ಆ ಅರ್ಥದಲ್ಲಿ ಆಗೋದಾದ್ರೆ ನಾವೆಲ್ಲರೂ ಹಿಂದೂಗಳೇ. ಅದೊಂದು ಧರ್ಮ ಅನ್ನೋದಾದ್ರೆ ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನ. ಇನ್ನು ಇದೇ ವೇಳೆ ವೇದಿಕೆಯಲ್ಲಿದ್ದ ವಚನಾನಂದ ಶ್ರೀ ಸಾಣೇಹಳ್ಳಿ ಶ್ರೀಗಳ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದೂ ಎಂಬುದು ಅತ್ಯಂತ ಸತ್ಯ ಸನಾತನವಾದದ್ದು. ಹಿಂದೂ ಎನ್ನುವುದು ಒಂದು ವಿಶಾಲ ಮಹಾಸಾಗರ. ನಾವೆಲ್ಲ ಒಟ್ಟಾಗಿ ಹೋದಾಗ ಮಾತ್ರ ಸಮಾಜಕ್ಕೆ ಉತ್ತಮ ಭವಿಷ್ಯ ಸಿಗುತ್ತೆ ಅಂತ ಹೇಳುವ ಮೂಲಕ ವೇದಿಕೆ ಮೇಲೆಯೇ ಸಾಣೇಹಳ್ಳಿ ಶ್ರೀಗಳಿಗೆ ವಚನಾನಂದ ಶ್ರೀ ಟಾಂಗ್ ಕೊಟ್ಟಿದ್ದಾರೆ. ನಾವೆಲ್ಲ ಒಂದು ಭಾವನೆಯನ್ನು ಹೋಗ್ಬೇಕು. ಹಿಂದೂ ಅನ್ನುವಂಥದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂಥದ್ದು. ಯಾರೇನು ಬೇಕಾದ್ರೆ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿಲ್ಲ, ಅಲ್ಲಿ ಅವೈದಿಕರಿತ್ತು. ಅದು ಕೇವಲ ವೈದ ಅಲ್ಲ, ಅದು ಅದ್ವೈತಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ಕುಶಲಿದ್ದು. ವಿಧಾನಸೌಧದಲ್ಲಿ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಬಳಿಕ ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ನಡೆದ ಸಭೆಯಲ್ಲಿ ಭಾಗಿಯಾಗಿ ಆನೆಗಳ ಸೆರೆ ಕಾರ್ಯಾಚರಣೆ, ಪಳಗಿಸುವುದು, ಮಾವುತರಿಗೆ ತರಬೇತಿ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪವನ್ ಕಲ್ಯಾಣ್, ಅರಣ್ಯ ಇಲಾಖೆಯ ಖಾತೆ ನಾನು ನಿಭಾಯಿಸ್ತಾ ಇದ್ದೇನೆ. ಅರಣ್ಯ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ರಾಜ್ಕುಮಾರ್ ನಟನೆಯ ಗಂಧದ ಗುಡಿ ಸಿನಿಮಾ ನಾನು ನೋಡಿದ್ದೇನೆ. ಅದರಲ್ಲಿ ಅರಣ್ಯ ರಕ್ಷಣೆ ಮಾಡೋದನ್ನ ತೋರಿಸಿದ್ದಾರೆ. ಹಾಗೆ ನಾವು ನಿಜ ಜೀವನದಲ್ಲೂ ಕೂಡ ಮಾಡಬೇಕಿದೆ ಎಂದಿದ್ದಾರೆ. So Gandhada Gudi is all about safeguarding, and nowadays the current cinema, of course I'm a part of the cinema, so most of the time I struggle to do such films. I said, am I sending the right message? Red sandal smuggling. The second one is about IT initiatives, how IT initiatives are making wildlife management and forest management quite well through IT initiatives. And second is about ecotourism initiative, which Karnataka is at the forefront. Our relationship will grow together, which would benefit both the states' countries. I'm grateful to you for initiating this and. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಕಿರಣ್ ರಿಜಿಜು ಮಂಡಿಸಿದ್ದಾರೆ. ಕಾಯ್ದೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ವಿಪಕ್ಷಗಳ ಆಕ್ಷೇಪದ ನಡುವೆಯೇ ವಕ್ಫ್ ಬೋರ್ಡ್ನ ನಿಯಮಗಳಿಗೆ 44 ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ.
ಕುಸ್ತಿಪಟು ವಿನೀಶ್ ಪೋಗಟ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡಿರುವ ವಿಚಾರ ಲೋಕಸಭೆ ರಾಜ್ಯಸಭೆಯಲ್ಲೂ ಕೂಡ ಮಾರ್ಧನಿಸಿದೆ. ರಾಜ್ಯಸಭೆಯಲ್ಲಿ ಪಶ್ಚಿಮ ಬಂಗಾಳದ ನಾಯಕರು ವಿನೀಶ್ ಪೋಗಟ್ ವಿಚಾರವಾಗಿ ಧ್ವನಿ ಎತ್ತಿ ಸಭಾತ್ಯಾಗವನ್ನ ಮಾಡಿದ್ದಾರೆ. ಈ ವೇಳೆ ಕುಪಿತರಾದಂತಹ ಸಭಾಪತಿ ಧನ್ಕರ್, ದುಃಖ ಆಗಿರುವುದು ನಿಮಗೊಬ್ಬರಿಗೆ ಅಲ್ಲ, ಇಡೀ ದೇಶವೇ ಆ ಹೆಣ್ಣು ಮಗಳ ಬಗ್ಗೆ ಮರುಕ ಪಡ್ತಾ ಇದೆ. ಮುಂದೆ ಆಕೆ ಸಾಗಬೇಕಾದ ಹಾದಿ ಬಹಳ ಇದೆ. ವಿಚಾರ ರಾಜಕೀಯಗೊಳಿಸಿ ಆಕೆಯ ಗೌರವಕ್ಕೆ ಧಕ್ಕೆ ತರಬೇಡಿ ಅಂತ ಸಭಾಪತಿ ಧನ್ಕರ್ ಕಿಡಿಕಾರಿದ್ದಾರೆ. ನಿಧಿಗಾಗಿ ಹುಡುಕಾಡ್ತಾ ಇದ್ದ ಆಂಧ್ರಪ್ರದೇಶದ 5 ಕಳ್ಳರನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೋಣಿ ಮಲೈಕಾಡು ವ್ಯಾಪ್ತಿಯಲ್ಲಿ ನಿಧಿಗಾಗಿ ಗುಹೆಯೊಂದರಲ್ಲಿ 30 ಅಡಿ ಗುಂಡಿ ತೆಗೆದು ಕಳ್ಳರು ಶೋಧ ಮಾಡ್ತಾ ಇದ್ರು. ಈ ವಿಚಾರ ತಿಳಿದ ಅರಣ್ಯ ಇಲಾಖೆ ಕಳ್ಳರ ಬೆನ್ನು ಬಿದ್ದಿತು. ಕೊನೆಗೂ ಕಳ್ಳರ ಜಾಡು ಪತ್ತೆ ಮಾಡಿ 5 ಖದೀಮರನ್ನ ಬಂಧಿಸಲಾಗಿದೆ. ಕಾರವಾರದ ಕಾಳಿ ನದಿ ಸೇತುವೆ ಕುಸಿತವಾದ ಸ್ಥಳಕ್ಕೆ ದೆಹಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಳಿಕ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜೊತೆ ಸ್ಥಳದಲ್ಲೇ ಸೇತುವೆ ಕುಸಿತದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಸೇತುವೆ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹೊರತುಪಡಿಸಿ ಎಲ್ಲಾ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 216ನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಉದ್ಘಾಟನೆ ವೇಳೆ ಸಿಎಂ ಜೊತೆ ಸಚಿವರು ಭಾಗಿಯಾಗಿದ್ದು, ಅಂಬೇಡ್ಕರ್ ಮೊಮ್ಮಗ ಯಶವಂತ್ ಅಂಬೇಡ್ಕರ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಫ್ಲವರ್ ಶೋ ಉದ್ಘಾಟನೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇಂದಿನಿಂದ 12 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಈ ಬಾರಿ ಅಂಬೇಡ್ಕರ್ ಅವರ ಕೊಡುಗೆಯನ್ನ ಫ್ಲವರ್ ಶೋನಲ್ಲಿ ತೋರಿಸಲಾಗಿದೆ ಎಂದಿದ್ದಾರೆ. ಗುಡ್ಡ ಕುಸಿತದಿಂದ ನಲುಗಿರುವ ಕೇರಳದ ವಯನಾಡಿಗೆ ಪ್ರಧಾನಿ ಮೋದಿ ಭೇಟಿ ನೀಡುವ ಸಾಧ್ಯತೆ ಇದೆ. ಆಗಸ್ಟ್ 10, 11ರಂದು ವಯನಾಡಿಗೆ ತೆರಳಿ ವೈಮಾನಿಕ ಸಮೀಕ್ಷೆ ನಡೆಸಲಿರುವ ಪ್ರಧಾನಿ ಭೂಕುಸಿತದ ಸ್ಥಳ ವೀಕ್ಷಿಸಲಿದ್ದಾರೆ. ಬಳಿಕ ಕಾಳಜಿ ಕೇಂದ್ರಗಳಿಗೂ ಪ್ರಧಾನಿ ಭೇಟಿ ನೀಡುವ ಸಾಧ್ಯತೆ ಇದ್ದು, ಪ್ರಧಾನಿ ಮೋದಿ ಜೊತೆ ಕೇರಳ ಸಿಎಂ ಹಾಗೂ ಗವರ್ನರ್ ಭಾಗಿಯಾಗಲಿದ್ದಾರೆ. ಕೇರಳದ ವಯನಾಡಿನಲ್ಲಿ ಇಸ್ರೋ ಸ್ಯಾಟಲೈಟ್ ಸರ್ವೆ ನಡೆಸೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಶರ್ಮಾ ಅವರು ಮಾತನಾಡಿದ್ದು, ಕೇರಳದಲ್ಲಿ ಜಿಯೋಗ್ರಾಫಿಕಲ್ ಸ್ಯಾಟಲೈಟ್ ಸರ್ವೆಗೆ ಮುಂದಾಗಿದ್ದೇವೆ. ಈ ಹಿಂದೆ ಉತ್ತರಾಖಂಡ್ನಲ್ಲೂ ಈ ರೀತಿಯ ಸರ್ವೆ ಮಾಡಲಾಗಿತ್ತು. ಇದರಿಂದ ಯಾವ ಪ್ರದೇಶದಲ್ಲಿ ಭೂಕುಸಿತವಾಗುತ್ತೆ ಅನ್ನೋ ಮಾಹಿತಿ ಸಿಗುತ್ತೆ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಸಾವು ನೋವು ಕಡಿಮೆ ಮಾಡುವುದಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳಿದರು. ಅಲ್ಲದೆ ಆಗಸ್ಟ್ 15ರಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಪ್ರಾಯೋಗಿಕ ಉಡಾವಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಒಲಿಂಪಿಕ್ಸ್ನಿಂದ ಔಟ್ ಆಗಿರುವಂತಹ ಅದರಿಂದ ಬೇಸರಗೊಂಡಿರುವಂತಹ ವಿನೇಶ್ ಪೋಗಟ್ ಕುಸ್ತಿಗೆ ವಿದಾಯವನ್ನ ಹೇಳಿದ್ದಾರೆ. ಮಧ್ಯರಾತ್ರಿ ಎಕ್ಸ್ನಲ್ಲಿ ನಿವೃತ್ತಿ ನಿರ್ಧಾರವನ್ನ ಪೋಸ್ಟ್ ಮಾಡಿರುವ ವಿನೇಶ್ ಪೋಗಟ್, ಸೋತಿದ್ದೇನೆ, ಇನ್ನು ಸೆಣಸಾಡಲು ನನ್ನ ಬಳಿ ಧೈರ್ಯ ಇಲ್ಲ, ನಿಮ್ಮೆಲ್ಲರ ಕನಸು ನುಚ್ಚು ನೂರಾಗಿದೆ ಅಂತ ವಿನೇಶ್ ಪೋಗಟ್ ಪೋಸ್ಟ್ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇಂದು ರಾತ್ರಿ ವೇಳೆಯೇ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ಸೇನಾ ಮುಖ್ಯಸ್ಥ ವಾಕರ್ ಉಜ್ ಜಮಾನ್ ಹೇಳಿದ್ದಾರೆ. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಮಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಲಿದೆ. ಮಳೆಗಾಲದಲ್ಲಿ ಜನವಸತಿ ಪ್ರದೇಶಗಳಿಗೆ ಸರೀಸೃಪಗಳು ನುಗ್ಗುವುದು ಸಹಜ. ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆ ನಡುವೆ ಗ್ರಾಮವೊಂದಕ್ಕೆ ಎಂಟ್ರಿ ಕೊಟ್ಟ ಮೊಸಳೆ ಅವಾಂತರ ಸೃಷ್ಟಿಸಿದೆ. ಬೀದಿಯಲ್ಲಿ ಸಾಗುತ್ತಿದ್ದ ಮೊಸಳೆ ಕಂಡು ಕೆಲವರು ಮೊಸಳೆ ನೋಡಿ ಎಂಜಾಯ್ ಮಾಡ್ತಾ ಇದ್ರೆ, ಮತ್ತೆ ಕೆಲವರು ಭೀತಿಯಿಂದ ಓಡಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಹಾಲಿನ ಬೃಹತ್ ಟ್ಯಾಂಕರ್ ಅಪಘಾತಕ್ಕೀಡಾಗಿ ಚಾಲಕ ಮೃತಪಟ್ಟ ಘಟನೆ ನಡೆದಿದೆ. ಘಟನೆಯಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದ ಚಾಲಕನ ಸಹಾಯಕ್ಕೆ ಬರದೆ ಜನರು ಟ್ಯಾಂಕರ್ನಲ್ಲಿದ್ದ ಹಾಲಿಗೋಸ್ಕರ ಆ ಹಾಲನ್ನ ಹೊತ್ತೊಯ್ಯುತ್ತಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದ ನಟ ನಾಗಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ ಮದುವೆ ವಿಚಾರ ಕೊನೆಗೂ ಕನ್ಫರ್ಮ್ ಆಗಿದೆ. ಇವತ್ತು ಕುಟುಂಬಸ್ಥರ ಸಮ್ಮುಖದಲ್ಲಿ ಶೋಭಿತಾ ಧೂಲಿಪಾಲ ಜೊತೆ ನಾಗಚೈತನ್ಯ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ಟಾಕ್ಸಿಕ್ ಚಿತ್ರ ಇಂದು ಸೆಟ್ಟೇರಿದೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಟಾಕ್ಸಿಕ್ ಚಿತ್ರಕ್ಕೆ ಸೆಟ್ ಬಾಯ್ ಇಂದ ಚಾಲನೆಯನ್ನ ನೀಡಲಾಯಿತು. ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಸುನಿಲ್ ಟಾಕ್ಸಿಕ್ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ದಾರೆ. ತಮಿಳುನಾಡಿನ ಅಮೃತ ಕದೇಶ್ವರ ದೇಗುಲದಲ್ಲಿ ನಟ ಶಿವರಾಜ್ಕುಮಾರ್ ಹಾಗೂ ಗೀತಾ ಷಷ್ಠಿಪೂರ್ತಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬಾಲ್ಯ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಶಿವಣ್ಣ ಷಷ್ಠಿಪೂರ್ತಿ ಕಾರ್ಯಕ್ರಮ ಜರುಗಿದೆ.